ಸಂತ ಶಿಶುನಾಳ ಶರೀಫರು ನಮ್ಮ ಇತಿಹಾಸದಲ್ಲಿ ಸಿಗಬೇಕಾದಂತಹ ಸ್ಥಾನಮಾನ ಸಿಗದೆ ಉಳಿದಂತಹ ಒಂದು ಹೆಸರು. ಇವತ್ತಿನ ಕಾಲಕ್ಕೆ ಖ್ಯಾತನಾಮರು ಅನಿಸಿಕೊಂಡಂಥವರೆಲ್ಲ ಅವರ ತತ್ವ ಪದಗಳನ್ನ ಹಾಡದೆ ಹೋಗಿದ್ರೆ ಶಿಶುನಾಳ ಶರೀಫ ಎನ್ನುವಂತ ಹೆಸರು ಬಹುಶಃ ನಮ್ಮ ಇತಿಹಾಸದ ಪುಟದ ಅಕ್ಷರಗಳಲ್ಲಿ ಹುದುಗಿ ಹೋಗ್ತಿತ್ತೋ ಏನೋ. ಯಾಕಂದ್ರೆ ಯಾವುದೇ ಔಪಚಾರಿಕವಾದಂತಹ ಶಿಕ್ಷಣವನ್ನ ಪಡೆದುಕೊಳ್ಳದೆ ಬೇರೆ ಬೇರೆ ಮತದ ಧರ್ಮದ ಹಲವಾರು ಸಂಗತಿಗಳನ್ನ ಅಧ್ಯಯನ ಮಾಡಿ ಅವರದೇ ಶೈಲಿಯಲ್ಲಿ ಆಡು ಭಾಷೆಯಲ್ಲಿಯೇ ಹಾಡುಗಳನ್ನ ಬರೆದಂತಹ ಶ್ರೇಷ್ಠ ಸಂತ ಅವರು. ಆಡು ಭಾಷೆಗಳಲ್ಲಿ ಹಾಡು ಬರೆದು ನಾಡುಗಳನ್ನ ತಿರುಗಿ ಕಾಡು ಮನಸ್ಸಿದ್ದಂಥವರ ಪಾಡುಗಳನ್ನ ಬದಲಿಸಿದಂತಹ ಶ್ರೇಷ್ಠ ಸಂತ ಅಂದ್ರೆ ಶಿಶುನಾಳ ಶರೀಫರು. ಅವರ ತತ್ವಪದಗಳ ವಿಶೇಷತೆ ಏನಂದ್ರೆ ಅವರ ತತ್ವಪದಗಳನ್ನ ನೋಡುವಾಗ ಬಹಳ ಸಾಮಾನ್ಯವಾಗಿ ಸರಳವಾಗಿ ಆಡು ಭಾಷೆಯಲ್ಲಿ ನಿಮ್ಮೆಲ್ಲರಿಗೂ ಅರ್ಥವಾಗುವಂತಹ ಭಾಷೆಯಲ್ಲಿ ಅವರು ಬರೆದಿರ್ತಾರೆ. ಕೊಡಗನ ಕೋಳಿ ನುಂಗಿತ್ತ ಸೋರುತ್ತಿಹುದು ಮನೆಯ ಮಾಳಿಗೆ, ಇಂತಹ ಅನೇಕವಾದಂತಹ ತತ್ವಪದಗಳನ್ನ ಬರೆದು ನಿಮಗೂ ಅರ್ಥ ಆಗುವಂತಹ ಹಾಡುಗಳಾಗಿದ್ರು ಸಹಿತ ಅದರೊಳಗಡೆ ಮತ್ತೊಂದು ಅರ್ಥ ಇರ್ತದೆ, ಆಧ್ಯಾತ್ಮಿಕ ಲೋಕ ಇರ್ತದೆ, ಜೊತೆಗೆ ನಿಮ್ಮೆಲ್ಲರ ಬದುಕನ್ನ ಬದಲಿಸಬಲ್ಲಂತಹ ಶಕ್ತಿ ಆ ತತ್ವ ಪದಗಳಿಗಿರ್ತದೆ. ಇಂತಹ ಶರೀಫರನ್ನ ನೆನೆಯುವಂತಹ ಕೆಲಸವನ್ನ ಇತಿಹಾಸದ ಪಠ್ಯ ಪುಸ್ತಕಗಳು ಅಷ್ಟಾಗಿ ಮಾಡಲಿಲ್ಲ. ನಮ್ಮ ಸರ್ಕಾರ ಆಗಿರ್ಲಿ, ನಮ್ಮ ವ್ಯವಸ್ಥೆಗಳಾಗಿರ್ಲಿ, ಅವರ ಜಯಂತಿಯ ದಿವಸ, ಅವರ ಪುಣ್ಯ ಸ್ಮರಣೆಯ ದಿವಸ ಮಾತ್ರ ಅವರನ್ನ ನೆನೆಸಿಕೊಂಡು ಮತ್ತೆ ಅವರನ್ನ ಪರದೆ ಹಿಂದೆ ನಿಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ.